ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಕುಬೋಟಾ MU5502 ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದಿರೋದು. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡೋಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ. ನಿಮ್ದೇನಾದರೂ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದು ಟ್ರ್ಯಾಕ್ಟರ್ದು ಓನರ್ದಲ್ಲ, ಯೂಟ್ಯೂಬರ್ ನಂಬರು. ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ರೀತಿ 4 ಸೈಡಿಂದನೂ ಫುಲ್ ಗಾಡಿ ಫೋಟೋಸ್ ಕಳಿಸ್ಕೊಟ್ರೆ ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ನಿಮಗೆ ಈ ಟ್ರ್ಯಾಕ್ಟರ್ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಗಾಡಿ ಮಾಹಿತಿ ಬಂದರೆ ಕುಬೋಟಾ MU5502 ಅಂತ ಗಾಡಿ 55 HP ಗಾಡಿ ಬರುತ್ತೆ. ಮಾಡಲು 2022 ಗಾಡಿ ಮಾಡಲು 22 ಸಿಂಗಲ್ ಓನರ್ ಗಾಡಿ. ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಓನರ್ ಹೇಳ್ತಿರೋದು ಇಲ್ಲಿವರೆಗೂ 1900 ಗಂಟೆ ಗಾಡಿ ರನ್ ಆಗಿದೆ. 1900 ಗಂಟೆ ಕೆಲಸ ಆಗಿರುವಂಥ ಗಾಡಿ ಇದು. ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು, ಡ್ಯುಯಲ್ ಕ್ಲಚ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು ಫ್ರಂಟ್ ಬೇಕು 4 ಕೇಸಿಂಗ್ ಟೈರ್ಸ್ ಗಾಡಿಗಿದ್ದಾವೆ. ಯಾವುದೋ ರೇ ಬಟನ್ ಇಲ್ಲ. 4 ಕೂಡ ಕೇಸಿಂಗ್ ಟೈರ್ಸ್ಗಳೇ. ಮತ್ತು ಗಾಡಿ ತೊಗೊಳ್ಳೋರಿಗೆ ಯಾವುದೇ ಸಾಮಾನು ಸಿಗಲ್ಲ ಗಾಡಿ ಜೋಡಿ. ಜಸ್ಟು ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಜಸ್ಟ್ ಇಂಜಿನ್ ಮಾತ್ರನೇ ಮಾರಾಟಕ್ಕಿದೆ. ಇದು ಮಾರಾಟಕ್ಕಿರೋ ಲೊಕೇಶನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕಿನ ಕಡಿವಾಳ ಎಂಬ ಗ್ರಾಮದಲ್ಲಿ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿದೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ ಓನರ್ ಇದಕ್ಕೆ 6,30,000 ಹೇಳ್ತಿದ್ದಾರೆ. ಹೇಳ್ತಿರೋ ಪ್ರೈಸ್ ಬಂದು 6,30,000 ನೆಗೋಷಿಯಬಲ್ ಇರುತ್ತೆ. ಫೈನಲ್ ರೇಟ್ ಇರೋದೆಲ್ಲ ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಪ್ರೆಸೆಂಟಲ್ಲಿ 6,30,000 ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡಿಕೊಂಡ್ರೆ ಫೈನಲ್ ರೇಟು ನಿಮಗೆ ಗೊತ್ತಾಗುತ್ತೆ. ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ವಿಡಿಯೋದಲ್ಲಿ ನಂಬರ್ ಇರಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇದೆ. ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ಏನಾದರೂ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಟ್ರ್ಯಾಕ್ಟರ್ ಮಾರಾಟವಾದರೆ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ ಗಾಡಿ ಓಕೆ ಆದರೆ ತೊಗೊಳ್ಳಿ. ಇಲ್ಲ ಬೇರೆ ರೈತರು ಇರ್ತಾರೆ ತೊಗೊಳ್ಳೋರು, ಮಾರಾಟ ಮಾಡೋರು. ದಯವಿಟ್ಟು ಅಂತ ರೈತರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ನೋಡಿದ್ರೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.